ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಈ ನಮ್ಮ ಕುಟುಂಬ ಎನ್ನುವ ಸಂಚಿಕೆಗೆ ನಿಮ್ಮನ್ನ ಬರಮಾಡ್ತಿದ್ದೇವೆ. ಸೊ ಎಲ್ಲರಿಗೂ ಮ್ಯಾರೇಜ್ ಆಗುತ್ತೆ. ಸತ್ಯವೇದ ಹೇಳ್ತಾ ಇದೆ, ಒಂದು ಪುರುಷ ಒಂದು ಸ್ತ್ರೀ, ಒಂದು ಗಂಡು ಮತ್ತು ಹೆಣ್ಣು ಇಬ್ಬರಿಗೆ ಮಾತ್ರ ಮ್ಯಾರೇಜ್. ಸೊ ಇದನ್ನ ನಾವು ಪರಿಶುದ್ಧ ವಿವಾಹ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ನಮ್ಗೆ 2 ಗಂಡ 2 ಹೆಂಡತಿ ಇದ್ದಾರೆ. ಹೌದು, ಹೇಗೆ ಅಂತ ಕೇಳ್ತೀರಾ? ಪ್ರತಿಯೊಬ್ಬರಿಗೂ ಇದೆ. ಒಂದು ಮನೇಲಿರುವಂತ ಹೆಂಡತಿ, ಮನೇಲಿರುವ ಗಂಡ. ಇನ್ನೊಂದು ಮನಸ್ಸಲ್ಲಿರುವ, ಅಂದ್ರೆ ಸಂಕಲ್ಪದಲ್ಲಿ, ದರ್ ಈಸ್ ಆಲ್ವೇಸ್ ಎನ್ ಇಮ್ಯಾಜಿನರಿ ಹಸ್ಬೆಂಡ್, ಇಮ್ಯಾಜಿನರಿ ವೈಫ್. ಪ್ರತಿಯೊಬ್ಬರಿಗೆ ಅವರವರ ಒಂದು ಕಲ್ಪನೆಯಲ್ಲಿ, ಮನಸ್ಸಿನ ಒಳಗಡೆ ಅವರ ಕಲ್ಪನೆಯ ಹೆಂಡತಿ, ಕಲ್ಪನೆಯ ಗಂಡ ಇರ್ತಾರೆ. ಪ್ರಿಯರೇ, ಕಳೆದ ಎಪಿಸೋಡ್ನಿಂದ ನಾವು ನೋಡ್ತಿರುವಂತ ಒಂದು ಕಾರ್ಯ ಏನೆಂದ್ರೆ, 3 ಹುರಿಯ ಹಗ್ಗ ಸುಲಭವಾಗಿ ಕಿತ್ತು ಹೋಗೋದಿಲ್ಲ. ಹೌದು ಪ್ರಿಯರೇ, ನಮ್ಮ ಮದುವೆ ಅಂದ್ರೆ ದೇವರಿಂದ ನೇಮಿಸಲ್ಪಟ್ಟಂತ, ದೇವರಿರುವಂತ ಮದುವೆ ಅಷ್ಟು ಸುಲಭವಾಗಿ ಕಿತ್ತು ಹೋಗೋದಿಲ್ಲ. ಕಾರಣ ಏನಾದ್ರೂ ಇರಲಿ. ಹಾಗಾದ್ರೆ ಇವತ್ತು ಭಾಗ 3ರಲ್ಲಿ ನಾವು ಬರ್ತಾ ಇದ್ದೇವೆ. ಸೊ ಇವತ್ತು ನಾನು ನಿಮ್ಮೊಂದಿಗೆ ಬಹಳ ಪ್ರಾಕ್ಟಿಕಲ್ ವೇನಲ್ಲಿ ಮಾತನಾಡ್ಲಿಕ್ಕಿದ್ದೇನೆ. ಯಾಕೆಂದ್ರೆ ಕಳೆದ ಸಂಚಿಕೆಯನ್ನ ನೀವು ನೋಡಿದ್ರಿ. ಕೆಲವ್ರಿಗೆ ನನ್ನ ಮೇಲೆ ಕೋಪ ಬಂದಿದೆ, ಕೆಲವರು ಪ್ರಾಕ್ಟಿಕಲ್ ಆಗಿ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ, ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದೆಲ್ಲ ಜಸ್ಟ್ ಕೇಳಲಿಕ್ಕೆ ಚಂದ, ನಾವು ಏನ್ ನೋವು ಅನುಭವಿಸ್ತಾ ಇದ್ದೀವಿ ಅದು ಅವ್ರಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿರ್ಬೋದು. ಆದ್ರೆ ಪ್ರಿಯರೇ, ಎಲ್ಲವೂ ಸಾಧ್ಯ. ಹೇಗೆ ಅಂತ ಕೇಳ್ತೀರಾ? ಸೊ ಇವತ್ತು ನಾವು ನೋಡುವಂತ ಒಂದು ಕಾರ್ಯ, ಪ್ರಾಕ್ಟಿಕಲ್ ಲೈಫಲ್ಲಿ ನನ್ನ ಅಥವಾ ನಿಮ್ಮ ಕುಟುಂಬ, ನಮ್ಮೆಲ್ಲರ ಕುಟುಂಬವನ್ನ ನಾವು ಹೇಗೆ ಕಾಪಾಡ್ಕೊಳ್ಬಹುದು, ಹಾಗೆ ಹೇಗೆ ಅದನ್ನ ಗಾಯಗೊಂಡಂತ ಮನಸ್ಸುಗಳನ್ನ ವಾಸೆ ಮಾಡಬಹುದು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ನೀವು ತಯಾರಾಗಿದ್ದೀರಾ? ಹೌ ಟು ಸೇವ್ ಅಂಡ್ ಹೀಲ್ ಯುವರ್ ಮ್ಯಾರೇಜ್. ಹಾಗಾದ್ರೆ ಪ್ರಿಯರೇ, ನಾವು ನೋಡುವ, ನಾನು ವಿಶೇಷವಾಗಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಯಾವಾಗ್ಲೂ ಗಮನಿಸೋದೇನಂದ್ರೆ, ಚಿಕ್ಕದಾದ ಗಾಯವನ್ನ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮಾಡಲಿಲ್ಲ ಅಂದ್ರೆ ಅದು ದೊಡ್ಡದಾಗಿ ಬರುತ್ತೆ. ಸೊ ಒಂದು ವೇಳೆ ಶುಗರ್ ಇರುವಂತಹ ಪೇಷಂಟ್ ಯಾರಾದ್ರೂ ಇದ್ರೆ ಅದು ಅವರ ಕಾಲನ್ನೇ ತಿಂದು ಬಿಡುತ್ತೆ, ಕೊನೆಗೆ ಕಾಲನ್ನ ತೆಗಿಬೇಕಾದಂತ ಪರಿಸ್ಥಿತಿಗೆ ಬರುತ್ತೆ. ಹಾಗೆಯೇ ನಮ್ಮ ಕುಟುಂಬದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲೂ ಚಿಕ್ಕ ಪುಟ್ಟ ಗಾಯಗಳು, ಸಂಘರ್ಷಗಳು, ಜಗಳಗಳು, ಭಿನ್ನಾಭಿಪ್ರಾಯಗಳು ನಡೆಯುವಂಥದ್ದು ಸಹಜ. ಆಗ ಒಂದು ಯಥಾರ್ಥವಾಗಿ ಹೇಳೋದಾದ್ರೆ, ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಗಾಯಗಳು ಇವುಗಳೆಲ್ಲ ಆಗೋದು ಸಹಜ. ಕೆಲವೊಂದು ಸಾರಿ ರಕ್ತ ಬರಬಹುದು, ಕೆಲವೊಂದು ಸಾರಿ ಜಜ್ಜಿದ ಅನುಭವ ಆಗಬಹುದು. ಆದರೆ ಆ ಗಾಯಗಳನ್ನ ವಾಸಿ ಮಾಡದೆ ಹಾಗೆ ಇಟ್ಟುಕೊಂಡು ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಈ ಗಾಯ, ಚಿಕ್ಕ ಗಾಯ ದೊಡ್ಡದಾದ ಪ್ರಮಾಣದಲ್ಲಿ ಒಂದು ಪ್ರಭಾವವನ್ನ ಬೀರಬಹುದು. ಸೊ ಎಲ್ಲರಿಗೂ ಮ್ಯಾರೇಜ್ ಆಗುತ್ತೆ. ಸತ್ಯವೇದ ಹೇಳ್ತಾ ಇದೆ, ಒಂದು ಪುರುಷ ಒಂದು ಸ್ತ್ರೀ, ಒಂದು ಗಂಡು ಮತ್ತು ಹೆಣ್ಣು ಇಬ್ಬರಿಗೆ ಮಾತ್ರ ಮ್ಯಾರೇಜ್. ಸೊ ಇದನ್ನ ನಾವು ಪರಿಶುದ್ಧ ವಿವಾಹ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ತು ನಾನು ಕೇಳ್ತಾ ಇದ್ದೇನೆ, ನಮ್ಗೆ 2 ಗಂಡ 2 ಹೆಂಡತಿ ಇದ್ದಾರೆ. ಹೌದು, ಹೇಗೆ ಅಂತ ಕೇಳ್ತೀರಾ? ಪ್ರತಿಯೊಬ್ಬರಿಗೂ ಇದೆ. ಒಂದು ಮನೇಲಿರುವಂತ ಹೆಂಡತಿ, ಮನೇಲಿರುವ ಗಂಡ. ಇನ್ನೊಂದು ಮನಸ್ಸಲ್ಲಿರುವ, ಅಂದ್ರೆ ಸಂಕಲ್ಪದಲ್ಲಿ, ದರ್ ಈಸ್ ಆಲ್ವೇಸ್ ಎನ್ ಇಮ್ಯಾಜಿನರಿ ಹಸ್ಬೆಂಡ್, ಇಮ್ಯಾಜಿನರಿ ವೈಫ್. ಪ್ರತಿಯೊಬ್ಬರಿಗೆ ಅವರವರ ಒಂದು ಕಲ್ಪನೆಯಲ್ಲಿ, ಮನಸ್ಸಿನ ಒಳಗಡೆ ಅವರ ಕಲ್ಪನೆಯ ಹೆಂಡತಿ, ಕಲ್ಪನೆಯ ಗಂಡ ಇರ್ತಾರೆ. ಹೌದು. ಸೊ ಹಾಗಾದ್ರೆ ಇವತ್ತು ನಾವು ನೋಡುವಂತ ವಿಷಯ, ನಮಗೆ ದೇವರು ಹೇಳಿದ್ದು ಒಂದು ಗಂಡು ಒಂದು ಹೆಣ್ಣು ಮ್ಯಾರೇಜ್. ಹಾಗಾದ್ರೆ ಇವತ್ತಿನಲ್ಲಿ ಸಹಜವಾಗಿ ನೀವು ಈ ಡೈಲಾಗ್ ಅನ್ನ ಕೇಳಿರಬಹುದು. 10 ವರ್ಷ, 5 ವರ್ಷ ಅಥವಾ 20 ವರ್ಷ ಆಗಿದ್ರೂ ಕೂಡ, ಕೆಲವೊಂದು ಸಾರಿ ನಾನು ನೋಡಿದ್ದೇನೆ, 40 ವರ್ಷದ ದಾಂಪತ್ಯ ಜೀವಿತವನ್ನ ದಾಟಿ ಹೋಗಿದ್ರು ಕೂಡ ಹೇಳ್ತಾರೆ, ನಾನು ಅವತ್ತು ಬಂದಂತ ಆ ಮೇಷ್ಟ್ರನ್ನ ಮದ್ವೆ ಆಗ್ಬೇಕಾಗಿತ್ತು, ಅವತ್ತು ಬಂದ ಹುಡುಗಿ ಅವಳನ್ನ ನಾನು ಮದ್ವೆ ಆಗ್ಬೇಕಾಗಿತ್ತು, ನಮ್ಮ ಅಕ್ಕನ ಮಗಳನ್ನ ಮದ್ವೆ ಆಗ್ಬೇಕಾಗಿತ್ತು, ಅವತ್ತು ಬಂದಿದ್ರು, ತುಂಬಾ ಚೆನ್ನಾಗಿತ್ತು, ಉದ್ದ ಜಡೆ ಇತ್ತು. ಸೊ ಆಫ್ಟರ್ 20 years ಆದ್ರೂ, ಆಫ್ಟರ್ 40 years ಆದ್ರೂ ಯಾವಾಗ್ಲೂ ಒಂದ್ಸರಿ ಕಲ್ಪನೆಯಲ್ಲಿ ಕಲ್ಪಿಸಿಕೊಂಡ ಹೆಂಡತಿ, ಕಲ್ಪನೆಯಲ್ಲಿ ಕಲ್ಪಿಸಿಕೊಂಡ ಗಂಡ, ಅಥವಾ ಇನ್ನೊಬ್ಬರ ಮನೆಯ ಸಂಸಾರದಲ್ಲಿ
ಮನೆಯಲ್ಲಿರುವ ಹೆಂಡತಿ, ಇನ್ನೊಬ್ಬರ ಫ್ರೆಂಡ್ಸ್ ಅಥವಾ ಯಾರದಾದ್ರೂ ಮನೆಯಲ್ಲಿರುವಂತ ಗಂಡ, ಅವರೊಂದಿಗೆ ಇಮ್ಯಾಜಿನರಿ, ಅದರಲ್ಲಿ ತಪ್ಪಾದ ಭಾವನೆಗಳಿಲ್ಲ, ಆದ್ರೆ ಈ ಒಂದು ಇಮ್ಯಾಜಿನರಿ ವೈಫ್, ಇಮ್ಯಾಜಿನರಿ ಹಸ್ಬೆಂಡ್ ಯಾರ ಒಳಗಿರ್ತಾರೋ ಅವರಲ್ಲಿ ಯಾವಾಗಲೂ ಹೆಂಡತಿ ಅಥವಾ ಗಂಡನಲ್ಲಿ ತಪ್ಪು ಹುಡುಕುವುದೇ ಕೆಲಸ ಆಗಿದೆ. ನಿಮ್ಮನ್ನು ಮದುವೆ ಆಗಕ್ಕಿಂತ ಮುಂಚೆ ನಾನು ತಪ್ಪು ಮಾಡಿದೆ, ತಪ್ಪಾಗಿ ಆರಿಸ್ಕೊಬಿಟ್ಟೆ, ನಿಮ್ಮನ್ನು ಮದುವೆ ಆಗೋಕ್ಕಿಂತ ನಾನು ಅವ್ರನ್ನ ಮದುವೆ ಆಗಿದ್ರೆ ಎಷ್ಟು. ಸೊ ಇದನ್ನ ಕೇಳಿದಿರಲ್ಲ, ಎಷ್ಟು ಸತಿ ನಾವಾದ್ರೂ ಹೇಳಿದೀವಿ ಪ್ರಿಯರೇ, ದೇರ್ ಈಸ್ ಆಲ್ವೇಸ್ ಅನ್ ಇಮ್ಯಾಜಿನರಿ ಹಸ್ಬೆಂಡ್, ಇಮ್ಯಾಜಿನರಿ ವೈಫ್. ಇವತ್ತು ಈ ಸಂದೇಶವನ್ನ ಕೇಳಿದ ಮೇಲೆ ಇವತ್ತು ನೋ ಮೋರ್ ಇಮ್ಯಾಜಿನರಿ ಹಸ್ಬೆಂಡ್. ನಮ್ಗೆ ಯಾವ ಕಾಲ್ಪನಿಕ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಇರಬಾರ್ದು. ದೇವರು ನೇಮಿಸಿದಂತ ಕೊಟ್ಟಂತ, ನೀವು ಯಾರ ಜೊತೆ ಈಗ ಒಂದು ದೈವಿಕವಾದ ಸಂಬಂಧದಲ್ಲಿ, ಮದುವೆ ಎನ್ನುವಂತ ಬಂಧನದಲ್ಲಿದ್ದೀರೋ ಅವರು ಮಾತ್ರ ನಿಮ್ಮ ಸಂಗಾತಿಯಾಗಿದ್ದಾರೆ. ಹಾಗಾದ್ರೆ ಪ್ರಿಯರೇ, ನಮ್ಮ ಮೈಂಡ್ ಇಂದ ಆ ಇಮ್ಯಾಜಿನರಿ ವೈಫ್ ಅಂಡ್ ಹಸ್ಬೆಂಡ್ ನ ತೆಗೆದು ಬಿಡೋಣ. ಓಕೆ, ನಾವೀಗ ಬರೋಣ. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರು ಆಗಾಗ ಬರ್ತಾ ಇರ್ತಾರೆ. ಇಮ್ಯಾಜಿನರಿ ಹಸ್ಬೆಂಡ್ ವೈಫ್ಗಳು ಆಗಾಗ ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಸಪೋಸ್ ನನ್ನ ಲವ್ ಲ್ಯಾಂಗ್ವೇಜ್, ನನ್ನ ಪ್ರೀತಿಯ ಭಾಷೆ ಅದೇನಾಗಿದೆ ಅಂದ್ರೆ ಆಕ್ಟ್ ಆಫ್ ಸರ್ವಿಸ್. ನನಗೆ ಸಹಾಯ ಮಾಡ್ಬೇಕೆನ್ನೋದು ನನ್ನ ಒಂದು ಪ್ರೀತಿ. ಅಂದ್ರೆ ನನ್ನ ಪ್ರಕಾರ ಅದೇ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನು ಒಬ್ಳೇ ಕಷ್ಟ ಪಡ್ತಾ ಇದ್ದೀನಿ, ನನ್ನ ಜೊತೆಗೆ ಹೆಲ್ಪ್ ಮಾಡ್ಬೇಕು. ಐದರ್ ನನ್ನ ಮಕ್ಕಳಾದ್ರೂ ಸರಿ, ನನ್ನ ಹಸ್ಬೆಂಡ್ ಆದ್ರೂ ಸರಿ, ಅದು ನನ್ನ ಲವ್ ಲ್ಯಾಂಗ್ವೇಜ್. ಆದ್ರೆ ನನಗೆ ಕೊಡಲ್ಪಟ್ಟ ಹಸ್ಬೆಂಡ್ ನ ಲವ್ ಲ್ಯಾಂಗ್ವೇಜ್ ಅದಲ್ಲ, ಅವ್ರಿಗೆ ಅದಲ್ಲ. ಪ್ರೀತಿ ಅಂದ್ರೆ ಏನು ಅಂದ್ರೆ ಅವ್ರನ್ನ ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಕೇರ್ ಮಾಡೋದು, ಇಲ್ಲ ಅವ್ರೊಂದಿಗೆ ಮಾತನಾಡೋದು. ಸೊ ಅದಾಗಿದೆ, ಅವ್ರನ್ನ ಪ್ರೋತ್ಸಾಹ ಪಡಿಸೋದು, ಒಳ್ಳೆ ಮಾತುಗಳನ್ನ ಆಡೋದು, ಅದು ಅವರ ಒಂದು ಪ್ರೀತಿ. ಸೊ ಒಬ್ರಿಗೊಬ್ರು ನಾವು ಅನ್ಕೊಂಡಿದ್ದು ಸಿಗದೆ ಇದ್ದಾಗ, ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ನಮ್ಮ ಎಲ್ಲಾ ಫ್ಯಾಮಿಲಿ ಪ್ರಾಬ್ಲಮ್ಗೂ ಒಂದು ಬೇಸಿಕ್ ಆಗಿರುವಂತ ಒಂದು ರೀಸನ್ ಇದೆ. ಅದೇನಂತ ಹೇಳಿದ್ರೆ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ಯಾವುದು ದೊಡ್ಡ ದೊಡ್ಡ ಕಾರ್ಯಗಳಲ್ಲ ಮದುವೆ ನಾವು ಹೊಡೆಯೋದು. ಮೇನ್ ಆಗಿ ಎಮೋಷನಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭಾವನೆಯಲ್ಲಿ ಬರುವಂತಹ ಪ್ರಾಬ್ಲಮ್ಗಳೇ ಈ ಎಲ್ಲ ಸಮಸ್ಯೆಗೂ ಮೂಲ ಕಾರಣ. ಅದರ ಅರ್ಥ, ಹಿಂದೆ ನಮಗೆ ಏನೋ ಬಯಸ್ತಾ ಇದೀವಿ, ಅದು ನಮ್ಗೆ ಸಿಗ್ತಾ ಇಲ್ಲ. ನಾವು ಮನೆಗೆ ಬಂದಾಗ ನನ್ನ ಹೆಂಡತಿ ಈಗ ಇರಬೇಕು ಅಂತ ನಾನು ಬಯಸ್ಕೊಂಡು ಬರ್ತಿದ್ದೀನಿ, ಅದನ್ನ ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಆದ್ರೆ ನನ್ನ ಒಳಗಡೆ ಇದೆ, ಅದು ನನಗೆ ಸಿಗ್ತಾ ಇಲ್ಲ. ಅದಾಗಿದೆ ಬೇಸಿಕ್ ಒಂದು ಪ್ರಾಬ್ಲಮ್. ಬಟ್ ಅದು ಈಚೆ ಬರೋದು ಯಾವುದ್ರ ಮೂಲಕ? ಮನೆ ಗಲೀಜಾಗಿದೆ ಅನ್ನೋ ಮೂಲಕನೋ, ಅಥವಾ ಮನೆಯಲ್ಲಿ ತಾನು ಕೇಳಿದ್ದು ಸಿಗದೆ ಇರುವಾಗ್ಲೋ, ಬೇರೆ ಯಾವುದಾದ್ರೂ ವಿಷಯ, ಊಟದ ವಿಷಯದಲ್ಲೋ, ಬಟ್ಟೆ ವಿಷಯದಲ್ಲೋ ಅದು ಈಚೆ ಬರುತ್ತೆ. ಆದ್ರೆ ಮೇನ್ ರೀಸನ್ ಅದಲ್ಲ. ಅದೇನು, ತನಗೇನೋ ಬೇಕು, ಅದು ಸಿಕ್ಕಿಲ್ಲ. ಸೊ ಸೇಮ್ ಥಿಂಗ್, ಇವತ್ತು ನನ್ನ ಮತ್ತು ಹಸ್ಬೆಂಡ್ ನ ಮಧ್ಯದಲ್ಲಿ ಏನಕ್ಕೆ ಸಂಘರ್ಷಣೆ ಉಂಟಾಗುತ್ತೆ? ನನ್ನ ಪ್ರೀತಿಯ ಭಾಷೆ, ನನಗೇನು ಬೇಕು ಕುಟುಂಬದಲ್ಲಿ, ಅದು ಸಿಗ್ತಾ ಇಲ್ಲ. ಸೊ ಇದಾಗಿದೆ ಬೇಸಿಕ್ ಪ್ರಾಬ್ಲಮ್. ಹಾಗಾದ್ರೆ ನಾನು ಇವತ್ತು ಮಾತನಾಡ್ತಾ ಇರುವಂತ ವಿಷಯ, ಹೌ ಟು ಸೇವ್ ಅಂಡ್ ಹೀಲ್ ಯುವರ್ ಮ್ಯಾರೇಜ್. ಹಾಗಾದ್ರೆ ಬೇಗ ಪ್ರಿಯರೇ ನಾವು ನೋಡೋಣ. ಇದಕ್ಕೆ ಈ ಒಂದು ಕುಟುಂಬವನ್ನ ಸಂರಕ್ಷಿಸುವುದಕ್ಕೂ ಅದನ್ನ ಗುಣಪಡಿಸುವುದಕ್ಕೂ ಎರಡು ಕಾರ್ಯಗಳಿದೆ. ಒಂದು ಪವರ್ ಆಫ್ ಒಬಿಡಿಯನ್ಸ್ ಅಂಡ್ ಪವರ್ ಆಫ್ ಲವ್. ಸೊ ನೋಡ್ರಿ, ಈ 2 ಟ್ಯಾಬ್ಲೆಟ್ಸ್ಗಳು ಈ ಒಂದು ಕಾಯಿಲೆಗೆ ಕೊಡಲ್ಪಟ್ಟಿದೆ. ಈ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ಮ್ಯಾರೇಜ್ ಬಹಳ ಸುಂದರವಾಗಿರುತ್ತೆ. ಸೊ ನಾವು ಈ ಸಮಯದಲ್ಲಿ ನೋಡೋ ಪವರ್ ಆಫ್ ಒಬಿಡಿಯನ್ಸ್, ಸ್ತ್ರೀಯರಿಗೆ ಕೊಡಲ್ಪಟ್ಟ ಒಂದು ಕಾರ್ಯ, ಸಬ್ಮಿಟ್ ಆರ್ ಒಬಿಡಿಯಂಟ್. ಸೊ ವಿಧೇಯರಾಗೋದು, ಅಧೀನರಾಗೋದು. ವಾಕ್ಯದಲ್ಲಿ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಾಕ್ಯ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದಿರಿಗೆ ಎಲ್ಲಾ ವಿಷಯದಲ್ಲೂ ಅಧೀನರಾಗಿರಬೇಕು. ವಾಕ್ಯ ಹೇಳ್ತಾ ಇದೆ, ಅಧೀನರಾಗಿರ್ಬೇಕು, ಸಬ್ಮಿಟ್ ಯುವರ್ ಸೆಲ್ಫ್. ಸೊ ಹಾಗಾದ್ರೆ ಈ ಒಂದು ಪವರ್ ಆಫ್ ಒಬಿಡಿಯನ್ಸ್ ಅಥವಾ ಪವರ್ ಆಫ್ ಸಬ್ಮಿಷನ್ ಅಂತ ಏನ್ ಹೇಳ್ತೀವೋ, ಅದು ಹೆದರ್ಕೊಂಡಲ್ಲ, ವಿತ್ ಲವ್, ಪ್ರೀತಿಯಿಂದ ನಾವು ಅಧೀನರಾಗಬೇಕು. ಸೊ ದೇವರು ಕೊಟ್ಟಂತಹ ಒಂದು ಒಳ್ಳೆಯ ಒಂದು ಪರಿಹಾರದ ಕೀ ಅಂತ ಏನೆಂದ್ರೆ ಅಧೀನತೆ. ಸೊ ಹೇಗಪ್ಪ ಅಧೀನರಾಗಿರೋದು? ಸಿಸ್ಟರ್ಸ್ಗಳು ಹೇಳ್ತಾರೆ, ಈ ಸಿಸ್ಟರ್ಗೆ ಬೇರೆ ಕೆಲಸ ಇಲ್ಲ, ಸಿಸ್ಟರ್ ಹೇಳ್ತಿದ್ದಾರೆ ನಮ್ಮನೆ ಪ್ರಾಬ್ಲಮ್ಸ್ ಏನಿದೆ ಗೊತ್ತಿಲ್ಲ ಅಂತ. ಖಂಡಿತವಾಗ್ಲೂ ಇವತ್ತು ನಾನು ಎಲ್ಲಾ ಸಿಸ್ಟರ್ಸ್ಗಳನ್ನ ನೋಡಿ ಹೇಳ್ತಾ ಇದ್ದೇನೆ, ನಿಜವಾಗ್ಲೂ ಯು ಆರ್ ದ ಗ್ರೇಟೆಸ್ಟ್ ವುಮೆನ್. ಯಾಕೆ ಅಂತ ಕೇಳಿ, ನಿಮ್ಮ ಕುಟುಂಬವನ್ನ ಇದುವರೆಗೂ ನೀವು ಕಾಪಾಡ್ಕೊಂಡು ಬಂದಿದ್ದೀರಾ. ಎಷ್ಟೋ ಕಣ್ಣೀರು ಬಂತು, ಎಷ್ಟೋ ಕೈ ಬಿಡಲ್ಪಟ್ಟ ಅವಸ್ಥೆ ಬಂತು, ಎಷ್ಟೊಂದು ಸರಿ ಯಾರು ಇಲ್ಲ ನಿಮ್ ಸಪೋರ್ಟಿಗೆ, ನೀವು ಒಬ್ಬರೇ ನಿಂತಿದ್ರಿ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯಾರು ಇರ್ಲಿಲ್ಲ. ಆದ್ರೂ ನೀವು ಕುಟುಂಬವನ್ನ ಬಿಟ್ಟೀಚೆ ಬರ್ಲಿಲ್ಲ. ನೀವು ನನಗೆ ಕುಟುಂಬ ಬೇಕು ಎಂಬುದಾಗಿ ನೀವು ನಿಂತಿದ್ದೀರಾ. ದೇವರು ನಿಮ್ಮ ಆಸೆಯನ್ನ, ನಿಮ್ಮ ಉದ್ದೇಶವನ್ನ ನೋಡೋನಾಗಿದ್ದಾನೆ. ಒಂದು ತಿಳಿರಿ
ಇರಿ, ಯಾರು ಬಲಹೀನರೋ ಅವರೊಂದಿಗೆ ದೇವರಿರ್ತಾರೆ. ಸೊ ಹಾಗಾದ್ರೆ ಸ್ತ್ರೀಯರೇ, ಖಂಡಿತವಾಗ್ಲು ನಮ್ಮಿಂದ ಆಗದೆ ಇರೋದು ದೇವರ ವಾಕ್ಯದಿಂದ ಸಾಧ್ಯ. ನಿಜವಾಗ್ಲು ದೇವರ ವಾಕ್ಯ ಎಲ್ಲವನ್ನ ಮಾಡಿ ಮುಗಿಸುತ್ತೆ. ಹಾಗಾದ್ರೆ ವಾಕ್ಯ ಏನ್ ಹೇಳ್ತಾ ಇದೆ? ಸಬ್ಮಿಟ್ ಯುವರ್ ಹಸ್ಬೆಂಡ್. ಸೊ ಹಾಗಾದ್ರೆ ಎಲ್ಲಾ ವಿಷಯದಲ್ಲೂ ನಾವು ಸಬ್ಮಿಟ್ ಆಗ್ಬೇಕು. ನಾವು ಹೇಳಲಿಕ್ಕಾಗುತ್ತಾ? ನಮ್ಮ ಹಸ್ಬೆಂಡ್ ನ ನೋಡುವಾಗ ಸಬ್ಮಿಷನ್ ಆಗ್ಬೇಕೆಂಬ ಮನಸ್ಸು ಬರುತ್ತಾ? ಖಂಡಿತ ಬರೋದಿಲ್ಲ. ಇದು ಮಾನುಷಿಕ ಕಾರ್ಯದಲ್ಲಿ ನಿಜವಾಗ್ಲೂ ಆ ಒಂದು ಒರಟಾದ ಮನುಷ್ಯನಿಗೆ, ಮನುಷ್ಯತ್ವ ಇಲ್ಲದ ಮನುಷ್ಯನಿಗೆ, ಕಠಿಣ ಹೃದಯನಾದಂತಹ ಗಂಡನಿಗೆ ಆ ಒಬಿಡಿಯನ್ಸ್ ಆಗ್ಲ ಸಬ್ಮಿಷನ್ ಬರೋದಿಲ್ಲ, ಮಾತನಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಅದ್ಭುತ ಬೇಕಾ? ಸತ್ಯವೇದ ಪೂರ್ತಿಯಾಗಿ ಹುಡುಕ್ರಿ. ಇಡೀ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಆಶೀರ್ವಾದಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳಿಗೆ ಒಂದು ಮೇನ್ ಆಗಿದ್ದಂತ ಒಂದು ಮೆಟ್ಟಲ್ ಅಂದ್ರೆ ಅದು ಸಬ್ಮಿಷನ್ ಅಥವಾ ಒಬಿಡಿಯನ್ಸ್ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಒಬಿಡಿಯನ್ಸ್ ಇತ್ತೋ ಅದ್ರ ನಂತರ ನಾವು ನೋಡ್ತೇವೆ ಒಂದು ಅದ್ಭುತ. ಒಂದು ಕುಟುಂಬದಲ್ಲಿ ನಾವು ನೋಡ್ತಿದ್ದೇವೆ, ಒಂದು ವಿಧವೆ ತನ್ನ ಮನೆಯಲ್ಲಿ, ಚಾರಪ್ತೆಯ ವಿಧವೆ ತನ್ನ ಮನೆಯಲ್ಲಿದ್ದ ಎಣ್ಣೆ ಮತ್ತು ರೊಟ್ಟಿ ಅದು ತಿಂದು ಸಾಯ್ಬೇಕು ಅಂತಿದ್ರು. ಆಗ ದೇವ್ರು ಹೇಳ್ತಿದ್ದಾರೆ, ಅವನಿಗೆ ಕೊಡು, ಆ ಪ್ರವಾದಿಗೆ ಕೊಡು. ನೋಡ್ರಿ, ಶಿ ಹಸ್ ಒಬೇಡ್. ಆ ಒಬಿಡಿಯನ್ಸಿ, ದ ಆಕ್ಟ್ ಆಫ್ ಒಬಿಡಿಯನ್ಸಿ, ದೇವರು ಹೇಳಿದ ಆ ಮಾತಿಗೆ ಅವಳು ವಿಧೇಯಳಾಗಿ ಸ್ವಲ್ಪ ಇದ್ದಂತಹ ಹಿಟ್ಟಿನಿಂದ ರೊಟ್ಟಿಯನ್ನ ಮಾಡಿ ಅವನಿಗೆ ಕೊಟ್ಟ ನಿಮಿತ್ತ ಅವಳ ಮತ್ತು ಆ ಮಗುವಿನ ಜೀವನ ಪೋಷಿಸಲ್ಪಡ್ತು. ಹಾಗಾದ್ರೆ ಈ ಮಿರಾಕಲ್ಗೆ ಏನಾಗಿತ್ತು? ಒಂದು ದೊಡ್ಡ ಕಾರಣ ಒಬಿಡಿಯನ್ಸ್. ಅದೇ ರೀತಿ ಇನ್ನೊಂದು ವಿಧವೆ ಬಗ್ಗೆ ನಾವು ನೋಡ್ತೇವೆ. ಎಲೀಷನ ಹತ್ರ ಹೋಗಿ ಏನಿದೆ ಅಂತ ಕೇಳುವಾಗ, ಸಾಲಗಾರರು ಬಂದಿದ್ದಾರೆ, ನನ್ನ ಹತ್ರ ಎಣ್ಣೆ ಬಿಟ್ರೆ ಬೇರೆ ಏನೂ ಇಲ್ಲ ಅಂದಾಗ ಅವನು ಹೇಳಿದಿಷ್ಟೇ, ಅಕ್ಕಪಕ್ಕದಲ್ಲಿರುವ ಎಲ್ಲಾ ಪಾತ್ರೆಯನ್ನ ತೆಗೆದುಕೊಂಡು ಬಂದು ನಿನ್ನ ಎಣ್ಣೆಯನ್ನ ಅದರಲ್ಲಿ ಸುರಿ. ನೋಡ್ರಿ, ಅವಳು ಎಣ್ಣೆಯನ್ನು ಸುರಿದ್ಲು. ದಟ್ಸ್ ಕಾಲ್ಡ್ ಆಕ್ಟ್ ಆಫ್ ಒಬಿಡಿಯನ್ಸ್. ಅವತ್ತು ಅವಳ ಮನೆಯಲ್ಲಿ ಎಣ್ಣೆ ಪೂರ್ತಿಯಾಗಿ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ? ಆ ಮಾತಿಗೆ ವಿಧೇಯಳಾದ್ರು. ಹಾಗಾದ್ರೆ ನಾನು ಕೇಳ್ತಿದ್ದೀನಿ, ಅಸಾಧ್ಯವನ್ನ ಸಾಧ್ಯ ಮಾಡೋದು ನನ್ನ ಟ್ಯಾಲೆಂಟೋ, ನನಗಿರುವಂತಹ ಗುಣಗಳು, ನನಗಿರುವಂತಹ ಆ ಮಾತಿನ ಶೈಲಿಯೋ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಅದಕ್ಕೆ ಬದಲಾಗಿ ವಾಕ್ಯ ಏನ್ ಹೇಳ್ತಿದೆ? ಸಬ್ಮಿಟ್. ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಹಸ್ಬೆಂಡ್ನ ನೋಡಿ ನಿಮ್ಗೆ ಸಬ್ಮಿಷನ್ ಆಗ್ಲಿಕ್ಕೋ, ಅಧೀನರಾಗ್ಲಿಕ್ಕೋ, ವಿಧೇಯರಾಗ್ಲಿಕ್ಕೋ ಮನಸ್ಸು ಬಂದಿಲ್ಲ ಅಂದ್ರೆ ದೇವ್ರ ಹತ್ರ ಕೇಳಿ, ದೇವ್ರೆ, ನಾನು ನಿನ್ನ ವಾಕ್ಯದ ಪ್ರಕಾರ ನನ್ನ ಗಂಡನಿಗೆ ಅಧೀನನಾಗ್ತೇನೆ. ಸೊ ಆ ಅಧೀನತೆಯ ಪ್ರತಿಫಲವಾಗಿ ನನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಮಿರಾಕಲ್ ಅನ್ನ ಮಾಡು. ಪ್ರಿಯರೇ, ಪ್ರಿಯ ಸಹೋದರಿಗಳೇ, ನಾನು ಹೇಳ್ದೆ ಇದು ಚಾಲೆಂಜಿಂಗ್ ಎಪಿಸೋಡ್ ಅಂತ. ಯಾಕೆ ನೀವು ಚಾಲೆಂಜ್ ಆಗಿ ತಗೋಬಾರ್ದು? ಬೈ 24 ಒಳಗಡೆ ನನ್ನ ಡಿಸಾರ್ಡರ್ ಆಗಿರುವಂತ, ಬಿದ್ದು ಹೋಗುವಂತ, ಒಡೆದು ಹೋಗಿರುವಂತ, ಬೇರೆ ಆಗಿರುವ ಕುಟುಂಬ ಯಾಕೆ ಬಲವಾಗಿ ನಿಲ್ಬಾರದು? ಯಾಕೆ ನಾನು, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲ ದೇವರಲ್ಲಿ ಶಕ್ತವಾಗಿ ಬೆಳಿಬಾರ್ದು? ಯಾಕಿದ್ರೆ ನಾವು ಚಾಲೆಂಜ್ ಆಗಿ ತಗೊಳ್ಬಾರ್ದು? ಯಾಕೆ ನಾವು ನಮ್ಮ ಈ ಒಂದು ಪ್ರಾಕ್ಟಿಕಲ್ ಆಗಿ ಈ ಟೀಚಿಂಗ್ಸ್ ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ಬಾರ್ದು? ನಾವು ನೋಡೋಣ, ಪವರ್, ಬಹಳಷ್ಟು ಶಕ್ತಿ ಇದೆ ಯಾವುದ್ರಲ್ಲಿ? ವಿಧೇಯತೆಯಲ್ಲಿ. ಸೊ ವಾಕ್ಯವನ್ನ ಬೇರೆ ಯಾರಿಗಾಗಿ ಅಲ್ಲ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ದೇವರ ವಾಕ್ಯ ಇಲ್ಲದನ್ನ ಉಂಟು ಮಾಡಿ ಕೊಡುತ್ತೆ. ಸೊ ನಾನೊಂದು ಎಕ್ಸಾಂಪಲ್ ನ ಹೇಳಿ ಮುಗಿಸ್ತೇನೆ. ಆ ಎಕ್ಸಾಂಪಲ್ ನೀವು ಕೇಳ್ಬಿಟ್ಟು ಇದು ಎಲ್ಲಿ ನಡೆದಿದ್ದು ಅಂತ ಕೇಳ್ಬಿಡ್ರಿ. ಇದು ಯಾವುದೋ ಒಂದು ದೇವದಾಸರು ಮದುವೆಯ ದಿನದಲ್ಲಿ ಕೊಟ್ಟಂತ ಒಂದು ಸಂದೇಶದಲ್ಲಿ ನಾನು ಕೇಳಿದಂತ ಉದಾಹರಣೆ. ಸೊ ಆ ಉದಾಹರಣೆಯಲ್ಲಿ ಒಂದು ಗಂಡ ಹೆಂಡತಿಯನ್ನ ಪ್ರತಿದಿನ ಹೊಡಿತಾ ಇದ್ದ. ಸೊ ಆತನ ಏನ್ ಮಾಡ್ತಿದ್ದ? ಕುಡಿದು ಬಂದು ಅವನ ಅವಿಶ್ವಾಸಿಯಾದಂತ ಗಂಡ ಚೆನ್ನಾಗಿ ಹೊಡಿತಿದ್ದ. ಆ ಹೆಂಡತಿ ಡೈಲಿ ಏಟ್ ತಿಂತಾ ಇದ್ಲು. ಅವಳೊಂದು ಪ್ರಾರ್ಥನೆ ಕೂಟಕ್ಕೆ ಹೋಗ್ತಿದ್ರು. ಸೊ ಅಲ್ಲಿ ಅವ್ರು ಹೇಳ್ಕೊಟ್ರು, ತಿರುಗಿ ಮಾತನಾಡಬಾರ್ದು, ಪ್ರೇಯರ್ ಮಾಡು. ಅವಳು ಹಾಗೇ ಪಾಲಿಸ್ಕೊಂಡ್ ಬಂದ್ಲು. ಅವನೇನ್ ಮಾಡ್ತಿದ್ದ ಅಂದ್ರೆ, ಆ ಕುಡಿದು ಬಿಟ್ಟು ಬರುವಾಗ ಮನೆ ಹತ್ರದಿರುವಂತ ಒಂದು ಮರದಿಂದ ಒಂದು ಹಸಿ ಕೋಲನ್ನ ಮುರಿದೇ ಬರ್ತಿದ್ದ, ಬಂದು ಹೊಡಿತಿದ್ದ. ಒಂದು ದಿನ ಏನಾಗಿದೆ, ಆ ಮರದಲ್ಲಿ ಒಂದು ಹಾವಿತ್ತು. ಆ ಹಾವು ಮರದಲ್ಲಿತ್ತು. ಸೊ ಆ ಸಮಯದಲ್ಲಿ ಇವನು ಯಥಾ ಪ್ರಕಾರವಾಗಿ ಕುಡಿದು ಅವನು ಆ ಮರದ ಹತ್ರ ಹೋಗಿ ಕೋಲು ಮುರಿಲಿಕ್ಕಾಗಿ ಕೈಯನ್ನ ತೆಗೆದಾಗ ಹೆಂಡತಿ ಓಡಿ ಬಂದು ಒಂದು ಕೋಲನ್ನ ಹಿಡ್ಕೊಂಡು ಬಂದು ಹೇಳ್ತಿದ್ದಾಳೆ, ಬೇಡ ಬೇಡ, ನೀವು ಕೈ ಹಾಕ್ಬೇಡ್ರಿ, ಅಲ್ಲಿ ಹಾವಿದೆ, ಹಾವು ನಿಮ್ಗೆ ಕಚ್ಚುತ್ತೆ, ನಿಮ್ಗೆ ಹೊಡಿಬೇಕು ತಾನೆ, ತಗೊಳ್ಳಿ, ನಾನು ಮೊದ್ಲೇನೆ ನೀವು ಬರೋಕ್ಕಿಂತ ಮುಂಚೆನೆ ನಾನು ಕೋಲ್ ತೆಗೆದಿಟ್ಟಿದ್ದೇನೆ ಅಂತ ಹೇಳಿ ಅವಳು ತೆಗೆದಿಟ್ಟಂತ ಕೋಲನ್ನ ಗಂಡನ ಬಳಿಯಲ್ಲಿ ಕೊಟ್ಲಂತೆ. ಕೊಟ್ಟಾಗ
ಬಿಟ್ಟಾಗ ಗಂಡನಿಗೆ ಆ ಅರಿವುಂಟಾಯ್ತು, ಅವನ್ಗೆ ಗೊತ್ತಾಯ್ತು ತಾನು ಏನ್ ಮಾಡ್ತಿದ್ದೀನಿ ಅಂತ. ಆ ನಿಮಿಷನೇ ಅವನು ಕೇಳಿದಂತೆ ನೀನು ಆರಾಧಿಸುವಂತಹ ಆ ದೇವರು ನನಗೂ ಬೇಕು, ನಿನಗಿಷ್ಟು ತಾಳ್ಮೆ ಇದೆಯಾ ಅಂತ. ಸೊ ನೋಡ್ರಿ, ಆ ಒಂದು ಘಟನೆ ಅಂತ ಕುಡುಕನಾದಂತ ಕಠೋರಿಯಾದಂತ ಗಂಡನನ್ನ ಬದಲಾಯಿಸ್ತು ಎಂಬುದಾಗಿ ನೋಡ್ತೇವೆ. ಇದು ಎಷ್ಟು ಮಾತ್ರ ಪ್ರಾಕ್ಟಿಕಲಿ ನಿಜ ಅಂತ ಗೊತ್ತಿಲ್ಲ, ಬಟ್ ಆದ್ರೆ ನಾನು ನಿಮಗೆ ಹೇಳುವಂತ ಈ ಉದಾಹರಣೆ, ಒಂದು ಕುಟುಂಬದಲ್ಲಿ ಒಂದು ಸ್ತ್ರೀ ಮನಸ್ಸು ಮಾಡಿದ್ರೆ ಆ ಕುಟುಂಬನ ಉಳಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನನ್ನನ್ನು ಆಲಿಸುವಂತ ಸಕಲ ಸ್ತ್ರೀಯರಿಗೆ ನಾನು ಕೇಳ್ತಾ ಇದ್ದೇನೆ, ಸೇವ್ ಯುವರ್ ಮ್ಯಾರೇಜ್. ನಿಮ್ಮ ಮದುವೆಯನ್ನ, ನಿಮ್ಮ ಕುಟುಂಬವನ್ನ ಉಳಿಸ್ಕೊಳ್ರಿ. ಅದು ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅದು ನಿಮ್ಮ ಸೊತ್ತು, ನಿಮಗಾಗಿ ಕೊಡಲ್ಪಟ್ಟಿದ್ದು, ದೇವರು ಕೊಡಲ್ಪಟ್ಟಿದ್ದು, ಬೇರೆ ಅಲ್ಲ. ಒಂದೇ ಶರೀರ, ನಿಮಗೆ ಮಾತ್ರ ಅದ್ರ ಮೇಲೆ ಅಧಿಕಾರ ಇರೋದು. ನೀವೇ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಮಕ್ಕಳಿಗೆ ಓನರ್ ಆಗಿದ್ದೀರಾ. ನಿಮ್ಮ ಒಂದು ಸ್ವಸ್ಥದಲ್ಲಿ ದುಷ್ಟನ ದಂಡಾಧಿಕಾರ ನಿಲ್ಲೋದಿಲ್ಲ, ನಿಲ್ಲಿಕ್ಕೆ ದೇವರು ಬಿಡೋದಿಲ್ಲ. ನೀವು ಕೇಳಬೇಕು, ದೇವ್ರೆ, ಕುಟುಂಬ ನನ್ನಿಂದ ಕೊಡಲ್ಪಟ್ಟ ದಾನ, ಅದರಲ್ಲಿ ದುಷ್ಟನು ಅಂದ್ರೆ ಸಾಲ ಇರ್ಬೋದು, ರೋಗ ಇರ್ಬೋದು, ಅಥವಾ ಬೇರೊಂದು ಸ್ತ್ರೀಯೇ ಇರ್ಬೋದು, ಅಥವಾ ಜಗಳಗಳಿರ್ಬೋದು, ಅನುಮಾನಗಳಿರಬಹುದು, ಅಥವಾ ಭಿನ್ನಾಭಿಪ್ರಾಯಗಳಿರ್ಬೋದು, ನೇಮ್ ಇಟ್, ಏನಾದರೂ ಪರವಾಗಿಲ್ಲ, ಅದಕ್ಕೆ ಜಾಗ ಇಲ್ಲ. ಆ ದುಷ್ಟನ ದಂಡಾಧಿಕಾರವನ್ನ ಯೇಸುವಿನ ನಾಮದಲ್ಲಿ ನಾನು ಮುರಿದು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನನ್ನು ಆಲಿಸ್ತಿರುವ ಕೆಲವು ಕುಟುಂಬಗಳು, ಕಣ್ಣೀರಿನಿರುವಂತಹ ಸಹೋದರಿಗಳಿಗಾಗಿ ನಾನು ಈಗ ಪ್ರಾರ್ಥಿಸ್ತಾ ಇದ್ದೇನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನ ತರಲಿ. ಈ ವಾಕ್ಯ ನಿಮ್ಮ ನಿರ್ಧಾರಗಳನ್ನ ಬದಲಾಯಿಸಲಿ. ನಿಂತು ಹೋರಾಡುವ ಸ್ತ್ರೀಯಾಗಿರ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಸೊತ್ತಾದ, ನಿಮ್ಮ ಸ್ವಂತ ಶರೀರವಾದ ಗಂಡನನ್ನ, ನಿಮ್ಮ ಮಕ್ಕಳನ್ನ ಬಿಟ್ಟು ಕೊಡದಿರ್ರಿ. ನಿಮ್ಮ ಮನೆಯ ಸುತ್ತ ದೈವಿಕ ಕಾವಲುಂಟಾಗಲಿ. ನಿಮ್ಮ ಮಕ್ಕಳು, ನಿಮ್ಮ ಗಂಡ ನಿಮ್ಮ ಸೊತ್ತಾಗಿದೆ. ಯಾವತ್ತಿಗೂ ಇದರ ಮೇಲೆ ದುಷ್ಟನ ದಂಡಾಧಿಕಾರ ನಿಲ್ಲೋದಿಲ್ಲ. ಒಂದು ವೇಳೆ ನಿಂತಿದ್ರೆ ಅದನ್ನ ಯೇಸುವಿನ ನಾಮದಲ್ಲಿ ಮುರಿದು ಪ್ರಾರ್ಥಿಸ್ತಾ ಇದ್ದಾನೆ. ನಿಮ್ಮ ಕುಟುಂಬ ರೆಸ್ಟೋರ್ ಆಗಲಿ. ನಿಮ್ಮ ಕುಟುಂಬ ಅದು ಕಾಪಾಡಿಕೊಳ್ಳಲ್ಪಡಲಿ. ನಿಮ್ಮ ಕುಟುಂಬದಲ್ಲಿರುವ ಗಾಯಗಳು ವಾಸಿಯಾಗಲಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಸಹೋದರಿಗಳಿಗಾಯ್ತು. ಈಗ ಸಹೋದರರಿಗಾಗಿ ನಾನು ಮಾತನಾಡ್ತಾ ಇದ್ದೇನೆ. ಸಹೋದರರೇ, ನಿಮ್ಗೂ ಕೂಡ ಒಂದು ಕೀ ಕೊಡಲ್ಪಟ್ಟಿದೆ. ಅದೇನಂತ ಹೇಳಿದ್ರೆ ಪವರ್ ಆಫ್ ಲವ್, ಪ್ರೀತಿಯಲ್ಲಿ ಇರುವ ಶಕ್ತಿ. ನಿಜವಾಗ್ಲು ಪ್ರೀತಿ ಅಂದ್ರೆ ಒಂದು ಮಾನುಷಿಕ ಪ್ರೀತಿ ಬಗ್ಗೆ ಇಲ್ಲಿ ನಾನು ಮಾತಾಡ್ತಾ ಇಲ್ಲ, ದೈವಿಕ ಪ್ರೀತಿ. ದೇವರ ವಾಕ್ಯ ಸುಂದರವಾಗಿ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 28ನೇ ವಾಕ್ಯ, ಹಾಗೆಯೇ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನು ಪ್ರೀತಿಸುವ ಹಂಗಿನವನಾಗಿದ್ದಾನೆ. ಸೊ ಸ್ವಂತ ಶರೀರವನ್ನ ನಾವು ಹೇಗೆ ಕಾಪಾಡ್ಕೊಳ್ತೀವಿ? ನಮ್ಮ ಶರೀರದಲ್ಲಿ ಇರುವ ಕೊಳೆಯನ್ನ ತೆಗಿತೇವೆ. ಶರೀರದಲ್ಲಿ ಏನಾದರೂ ಗಾಯಗಳಾದ್ರೆ ನಮಗೆಷ್ಟು ನೋವಾಗುತ್ತೆ. ನಮ್ಮ ಶರೀರವನ್ನ ನಾವೆಷ್ಟು ಶುದ್ಧವಾಗಿಟ್ಕೊಳ್ತೀವಿ, ಎಷ್ಟು ಕಾಪಾಡ್ಕೊಳ್ತೀವಿ, ಅದೇ ರೀತಿಯಾಗಿ ನೀವು ನಿಮ್ಮ ಹೆಂಡತಿಯನ್ನ ಪ್ರೀತಿಸ್ರಿ. ನೋಡ್ರಿ, ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದೆ. ಪ್ರೀತಿ ಹೇಗೆ? ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ. ನೋಡ್ರಿ, ಇಲ್ಲಿ ದೈವಿಕತ್ವವನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಪ್ರಿಯ ಪುರುಷರೇ, ನೀವು ಹೇಳ್ಬೋದು, ನನ್ನ ಹೆಂಡತಿಯನ್ನ ನಂಗೆ ಪ್ರೀತಿಸ್ಲಿಕ್ಕೆ ಆಗೋದಿಲ್ಲ, ನನಗೆ ಮುಖ ನೋಡಿದ್ರೆ ಆಗೋದಿಲ್ಲ, ಮನೆ ಒಳಗಡೆ ಹೋದ್ರೆ ಜಗಳ, ನಾನು ನೋಡಿದ್ರೆ ಆಗೋದಿಲ್ಲ, ಬಾಯಿ ತೆರೆದ್ರೆ ಕೆಟ್ಟ ಮಾತುಗಳಿಂದ ಮಾತಾಡ್ತಾರೆ, ಮನೆಯಲ್ಲಿ ಯಾವಾಗ್ಲೂ ಕಿರಿಕಿರಿ, ಇದೆಲ್ಲ ನೀವು ಮಾತಾಡ್ಬೋದು. ಆದ್ರೆ ವಾಕ್ಯ ಏನ್ ಹೇಳ್ತಿದ್ದೆ? ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ, ಕ್ರಿಸ್ತನು ಸಭೆಯನ್ನ ಸಹಿಸಿದ ಪ್ರಕಾರ. ನೋಡ್ರಿ, ಸಭೆ ಹೇಗೆ ಇದೆ ಅಂದ್ರೆ ಕ್ರಿಸ್ತನೊಂದಿಗೆ ಅನ್ಯೋನ್ಯತವಾಗಿದೆ. ದೇವರು ಸಭೆಯನ್ನ ಪ್ರೀತಿಸಿದ್ರು, ಅದಕ್ಕಾಗಿ ಕ್ರಿಸ್ತನನ್ನ ಕೊಟ್ರು. ಕ್ರಿಸ್ತನು ಸಭೆಯನ್ನ ಸಹಿಸಿಕೊಂಡ್ರು. ಸಭೆ ಒಳಗಡೆ ಎಷ್ಟು ಕೆಟ್ಟ ಜನ ಬರ್ತಾರೆ ಗೊತ್ತಾ? ಎಷ್ಟು ಕುಡುಕರು ಬರ್ತಾರೆ, ಎಷ್ಟೊಂದು ಪಾಪಿಗಳು ಬರ್ತಾರೆ, ಏನೇನೋ ಕೆಲಸ ಮಾಡಿದವ್ರು ಬಂದು ಸಭೆಯಲ್ಲಿ ಕೂತು ಕರ್ತನ ಭೋಜನಕ್ಕೆ ಕೈ ಹಾಕ್ತಾ ಇದ್ದಾರೆ. ಆದ್ರೂ ಕ್ರಿಸ್ತನು ಎಲ್ಲವನ್ನ ಸಹಿಸ್ಕೊಂಡಿದ್ದಾನೆ. ಯಾಕೆ ಅಂದ್ರೆ ಒಂದಲ್ಲ ಒಂದು ದಿನ ಈತನು ನನ್ನ ವಾಕ್ಯವನ್ನ ಕೇಳಿ ತಿರುಗಿ ಬರ್ತಾನೆ, ಈ ವ್ಯಕ್ತಿ ಮತ್ತೆ ಮಾನಸಾಂತರಕ್ಕೆ ಬರ್ತಾನೆ ಎಂಬುದಾಗಿ ತಾಳ್ಮೆಯಿಂದ ಕ್ರಿಸ್ತನು ಕಾಯ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಿಲುಬೆಯ ಪರ್ಯಂತ ತನ್ನನ್ನು ತಾನೇ ಸಭೆಗಾಗಿ ಒಪ್ಪಿಸಿಕೊಟ್ರು. ಹಾಗಾದ್ರೆ ನನ್ನನ್ನು ಆಲಿಸುತ್ತಿರುವಂತ ಎಲ್ಲ ಪುರುಷರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ವೈಫ್ ಹೇಗೆ ಇರ್ಲಿ, ದೇವ್ರು ಹೇಳಿದ್ದಾರೆ ಪ್ರೀತಿಸು ಅಂತ. ವಾಕ್ಯವನ್ನ ಮೀರಿ ನಡೆಯೋದಲ್ಲ, ವಾಕ್ಯವನ್ನ ನಾವು ಅನುಸರಿಸಬೇಕಾಗಿದ್ರೆ ನಾವು ನಮಗ್ ಕೊಡಲ್ಪಟ್ಟ ಹೆಂಡತಿಯನ್ನ ನಾವು ಪ್ರೀತಿಸ್ಬೇಕು, ತನ್ನ ಶರೀರದ ಹಾಗೆ ಪ್ರೀತಿಸ್ಬೇಕು, ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಹಾಗೆ ಪ್ರೀತಿಸ್ಬೇಕು. ಈ ಪ್ರೀತಿ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಂಡತಿ
ಹೆಂಡತಿಯನ್ನ ಯಾವ ದುರಾತ್ಮಗಳಾಗ್ಲಿ, ಲೋಕದ ಶಕ್ತಿ ಆಗಲಿ, ಬೇರೊಂದು ಕಾರ್ಯಗಳಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಂಡತಿ ವಾಕ್ಯದ ಪ್ರಕಾರವಾಗಿರುವ ಸುಂದರವಾದ ಹೆಂಡತಿಯಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಪ್ರತಿಯೊಂದು ಪುರುಷರಿಗೂ ನಾನು ಇವತ್ತು ಚಾಲೆಂಜಿಂಗ್ ಮೆಸೇಜ್ ಕೊಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹೆಂಡತಿ ಅರ್ಥ ಮಾಡ್ಕೊಳ್ತಿಲ್ವಾ, ನಿಮಗೆ ರೆಸ್ಪೆಕ್ಟ್ ಕೊಡ್ತಿಲ್ವಾ, ಅಥವಾ ನಿಮ್ಮ ಕುಟುಂಬವನ್ನ ಸರಿಯಾಗಿ ನಿಭಾಯಿಸ್ತಿಲ್ವಾ, ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗ್ತಿದ್ಯಾ, ಹೆಲ್ತ್ ಅಲ್ಲಿ ಇಶ್ಯೂ ಆಗ್ತಿದ್ಯಾ, ಯಾಕೆ ನೀವು ಚಾಲೆಂಜ್ ಆಗಿ ತಗೋಬಾರದು? ವಾಕ್ಯ ಹೇಳ್ತಾ ಇದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನ ಆಶೀರ್ವಾದವನ್ನ ಕುರಿತಾಗಿ ನಾವು ಕೀರ್ತನೆಯಲ್ಲಿ ನೋಡ್ತೇವೆ. ಹೇಗಿರ್ತಾರಂತೆ, ಅರಮನೆಯಲ್ಲಿರುವ ದ್ರಾಕ್ಷಾಲತೆಯಂತೆ ತನ್ನ ಹೆಂಡತಿ ಇರ್ತಾಳಂತೆ. ಸೊ ವಾಕ್ಯ ಹೇಳ್ತಾ ಇದೆ, ಹೆಂಡತಿ ಫಲಭರಿತವಾದ ದ್ರಾಕ್ಷಿಯ ಬಳ್ಳಿ ಹೇಗೆ ಫಲಭರಿತವಾದದ್ದು, ಅಲ್ಲೇ ಬಳ್ಳಿ ಇರುತ್ತೆ, ಅಲ್ಲೇ ಫಲ ಇರುತ್ತೆ. ಅದಕ್ಕೆ ದ್ರಾಕ್ಷಿಯ ಬಳ್ಳಿಗೆ ಹೋಲಿಸಲಾಗಿದೆ. ಆ ಬಳ್ಳಿ ಕೊಂಬೆಗಳು ಎಲ್ಲ ಒಂದು ಕಡೆಗೆ ಸುತ್ತಿ ಅಂಟುಕೊಂಡಿರುವಂತಹ ಒಂದು ಕಾರ್ಯ. ಅದಕ್ಕೆ ಹೆಂಡತಿಯನ್ನ ದ್ರಾಕ್ಷಿಯ ಬಳ್ಳಿಗೆ ಹೋಲಿಸಲಾಗಿದೆ. ನೋಡ್ರಿ, ಬೇರೆ ಕುಂಬಳಕಾಯಿನೆಲ್ಲ ನೋಡ್ರಿ, ಇಲ್ಲಿ ನಟ್ರೆ ಪಕ್ಕ ಸೈಟಲ್ಲಿ ಅದು ಹೋಗಿ ಹಣ್ಣು ಬಿಡುತ್ತೆ, ಕಾಯಿಗಳನ್ನ ಬಿಡುತ್ತೆ. ಆದ್ರೆ ದ್ರಾಕ್ಷಿಯ ಬಳ್ಳಿ ಅಲ್ಲ, ಎಲ್ಲಿ ಕೊಂಬೆ ಇದೆಯೋ ಅದ್ರ ಜೊತೆಗೆ ಸೇರಿ ಅಂಟುಕೊಂಡು ಅಲ್ಲೇ ಫಲಗಳನ್ನ ಕೊಡುತ್ತೆ. ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹೆಂಡತಿ ಫಲಭರಿತವಾದ ದ್ರಾಕ್ಷಿಯ ಬಳ್ಳಿ. ಯಾಕೆ ನೀವು ಪ್ರಾರ್ಥನೆ ಮಾಡಬಾರ್ದು, ನನ್ನ ಹೆಂಡತಿಯಾಗಿ ಮಾರ್ಪಡಲಿ? ನೋಡ್ರಿ, ವಾಕ್ಯವನ್ನ ಅನುಸರಿಸಿದ್ರೆ ವಾಕ್ಯ ಎಲ್ಲವನ್ನ ಸಾಧ್ಯವನ್ನಾಗಿ ಮಾರ್ಪಡಿಸುತ್ತೆ. ಹಾಗಾದ್ರೆ ಒಂದು ಚಾಲೆಂಜಿಂಗ್ ಎಪಿಸೋಡ್ ಆಗಿ ನನ್ನ ಎಲ್ಲ ಪ್ರಿಯ ಬ್ರದರ್ಸ್ಗಳು ಇದನ್ನು ತಗೊಳ್ಬೇಕು. ನಿಮ್ಮ ಹೆಂಡತಿಯನ್ನ ದೇವರ ಕರದಲ್ಲಿ ಇಟ್ಟು ನೀವು ಬ್ಲೆಸ್ ಮಾಡ್ಬೇಕು. ನಾನೊಂದು ದೊಡ್ಡ ಸೇವಕರ ಹೆಂಡತಿಯ ಒಂದು ಮೆಸೇಜ್ ಅನ್ನ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ಎವ್ರಿ ನೈಟ್ ಅವರು ದೇವದಾಸರು ಅವರ ಹೆಂಡತಿ ಮಲಗಿರುವಾಗ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಇದ್ರಂತೆ. ದೇವರೇ, ಮೆಚೂರಿಟಿ ಕೊಡು, ಮೆಚೂರ್ ಆಗಿ ಬಿಹೇವ್ ಮಾಡ್ಲಿ, ಎಲ್ಲ ಇಮ್ಮೆಚೂರಿಟಿಗಳು ಹೋಗ್ಲಿ, ಬ್ರೈನ್ ಸೆಲ್ಸ್ಗಳು ಓಪನ್ ಆಗ್ಲಿ, ನಿನ್ನ ವಾಕ್ಯಕ್ಕೆ ವಿಧೇಯಳಾಗುವ ಒಳ್ಳೆ ಉತ್ತಮವಾದ ಹೆಂಡತಿಯಾಗಿ ಮಾರ್ಪಡಿಸು. ಎವ್ರಿ ಡೇ ಅವರು ಪ್ರಾರ್ಥನೆ ಮಾಡ್ತಿದ್ರಂತೆ. ಸೊ ಇವತ್ತು ಅವ್ರಿಲ್ಲ, ಆದ್ರೆ ಅವ್ರ ಸೇವೆಯನ್ನು ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದ್ಭುತವಾಗಿದೆ, ದೇವರ ಮಹಿಮೆಗಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ಪ್ರಿಯರೇ, ಪುರುಷರಿಂದಲೂ ಕೂಡ ಸಾಧ್ಯ. ಪುರುಷರು ಮನೆಯನ್ನ ಕಟ್ಟಲಿಕ್ಕೆ ಸಾಧ್ಯ. ಹಾಗಾದ್ರೆ ಇಬ್ಬರು ಸೇರಿ ಕಟ್ಟುವ ಮನೆ. ಹಾಗಾದ್ರೆ ನಾನು ವೇಗವಾಗಿ 2-3 ವಾಕ್ಯಗಳನ್ನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಮೊದಲನೇದಾಗಿ, ದ ಕೀ ಟು ಹ್ಯಾಪಿನೆಸ್ ಇನ್ ಫ್ಯಾಮಿಲಿ. ನಿಮ್ಮ ಕುಟುಂಬದಲ್ಲಿ ಸಂತೋಷದ ಮೇಲು ಒಂದು ಮೇನ್ ಆಗಿರುವ ಒಂದು ಕೀ ಏನಂತ ಹೇಳಿದ್ರೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹಾಗಾದ್ರೆ ನನ್ನ ಆಲಿಸುವಂತ ಎಲ್ಲ ಹೆಂಡತಿ ಮತ್ತು ಗಂಡಂದಿರಿಗೆ ಹೇಳುವ ಒಂದು ವಿಷಯವೇನೆಂದ್ರೆ, ನೀವಿಬ್ರು ನಿಮ್ಮ ಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಬೇಡಿರಿ. ನೋಡ್ರಿ, ನಮ್ಮ ಕುಟುಂಬದಲ್ಲಿ ಬರುವಂತ ಒಂದೇ ದೊಡ್ಡ ಪ್ರಾಬ್ಲಮ್ ಏನಂದ್ರೆ, ನನಗಿಷ್ಟ, ನಾನು ಬೆಳೆದ ರೀತಿ, ನನಗ್ ಗೊತ್ತಿರೋದು, ನನ್ನ ಕಾರ್ಯಗಳು, ನಾನು ಈ ಐಯನ್ನ ತೆಗೆದು ಹಾಕ್ಬಿಡ್ರಿ. ಸ್ವಬುದ್ಧಿಯನ್ನ, ನಮಗಿರುವಂತ ಜ್ಞಾನವನ್ನ, ನಮಗಿರುವಂತ ತಿಳುವಳಿಕೆ ಮೇಲೆ ನಾವು ಆಧಾರ ಮಾಡಿಕೊಳ್ಳದೆ ದೇವರನ್ನ ನಾವು ಆಶ್ರಯಿಸ್ಕೊಳ್ಬೇಕು. ಹಾಗಿದ್ರೆ ಮಾತ್ರ ಆ ಕುಟುಂಬ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಹಾಗೆ ಇನ್ನೊಂದು ವಾಕ್ಯವನ್ನ ನೋಡೋಣ. ಕೊಲೆಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ. ಒಬ್ಬನ ಮೇಲೆ ತಪ್ಪೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ವಾಕ್ಯ ಹೇಳ್ತಾ ಇದೆ, ಒಬ್ಬರನ್ನೊಬ್ರು ಸಹಿಸಿಕೊಳ್ರಿ, ಕ್ಷಮಿಸ್ರಿ. ಸೊ ಹಾಗಾದ್ರೆ ಪ್ರಾರ್ಥನೆ ಮಾಡಬೇಕಾದ ಒಂದು ಕೆಲಸ ಏನಂದ್ರೆ, ಫರ್ಗ್ಯೂನೆಸ್ಗೋಸ್ಕರ ಒಬ್ಬರನ್ನೊಬ್ರು ನಾವು ಕ್ಷಮಿಸ್ಬೇಕು. ನೋಡ್ರಿ, ನಾವು ಅನೇಕ ಸರಿ ಜಗಳಗಳಾದಾಗ ನೋಡುವಂತ ಒಂದು ಮಾತೇನಂದ್ರೆ, ನೀನ್ ಅವತ್ತು ಹಾಗೆ ಹೇಳ್ದೆ, ಮೊದಲನೇ ದಿನ ಹೀಗೆ ಹೇಳ್ದೆ, ಮದ್ವೆ ದಿನ ಹೀಗಾಯ್ತು, ಆದ್ರೆ 2ನೇ ದಿನ ಹೀಗಾಯ್ತು, ವರ್ಷ 20 ಆದ್ರೂ ಘಟನೆಗಳನ್ನ, ಮಾತುಗಳನ್ನ, ಹೇಳಿದ ಪದಗಳನ್ನ, ಒಡೆದಿದ್ದನ್ನ, ತೆಗೆದುಕೊಡದೆ ಇರೋದ್ರನ್ನ, ಹೀಗೆ ಎಲ್ಲದ ಲಿಸ್ಟ್ ಹಾಗೆ ಇರುತ್ತೆ. ನೀನ್ ತಪ್ಪು ಮಾಡ್ದೆ, ನಾನ್ ತಪ್ಪು ಮಾಡ್ದೆ, ನಾನ್ ಸರಿ, ನೀನ್ ತಪ್ಪು, ಇವುಗಳಿಂದ ನಾವು ಮುಗಿತೀವಿ. ಆದ್ರೆ ವಾಕ್ಯ ಏನ್ ಹೇಳ್ತಾ ಇದೆ, ಒಬ್ಬರನ್ನೊಬ್ರು ಸಹಿಸಿಕೊಳ್ರಿ. ಈ ವಾಕ್ಯ ನಿಮ್ಮ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿರ್ಲಿ. ಒಬ್ಬರನ್ನೊಬ್ಬರನ್ನ ಕ್ಷಮಿಸ್ರಿ. ಯಾವ ಮನೆ ಕ್ಷಮಿಸ್ಲಿಕ್ಕೆ, ಯಾವ ಮನೆಯಲ್ಲಿರುವಂತ ಗಂಡ ಹೆಂಡತಿ ಕ್ಷಮಿಸ್ತಾರೋ ಆ ಮನೆ ಸ್ವರ್ಗವಾಗಿರುತ್ತೆ. ಅಲ್ಲದೆ ಒಬ್ಬರನ್ನೊಬ್ಬರನ್ನ ಕ್ಷಮಿಸ್ದೆ ಅವರಿಗೆ ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಜ್ಞಾನೋಕ್ತಿಗಳು 24-29. ಇದನ್ನ ಯಾವತ್ತು ನಮ್ಮ ಕುಟುಂಬದಲ್ಲಿ ಇರಬಾರ್ದು. ನೀವು ಪ್ರಾರ್ಥನೆ ಮಾಡ್ಬೇಕಿದು 24-29. ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು, ಅವನು ಮಾಡಿದಕ್ಕೆ ಸರಿಯಾಗಿ ಮುಯಿ ತೀರಿಸುವನು ಅಂದುಕೊಳ್ಳಬೇಡ. ದಯವಿಟ್ಟು ಪ್ರಿಯರೇ, ನಮ್ಗಿದಿರಬಾರ್ದು ಈ ಸ್ವಭಾವ. ದೇವ್ರು ಹೇಳ್ತಿದ್ದಾರೆ, ಸೇ ನೋ ಟು ದಿಸ್. ನಾವು ಮುಯಿ ತೀರಿಸ್ಕೊಳ್ಬಾರ್ದು. ನೀನ್ ನನಗೆ ಈಗ ಮಾಡ್ದಲ್ಲ, ನಾನು ಈಗ ನಿನಗೆ ಮಾಡ್ತೀನಿ.
ನಮ್ಗಿದಿರಬಾರ್ದು, ನಾವ್ ಇದನ್ನ ಮಾಡ್ಲೇಬಾರ್ದು. ಮುಯ್ಯಿಗೆ ಮುಯ್ ತೀರಿಸಿಕೊಳ್ಳೋದು ಕುಟುಂಬದವರ ವಿಷಯವಲ್ಲ. ನಾವು ಶತ್ರುವನ್ನೇ ಕ್ಷಮಿಸ್ಬೇಕಂತೆ. ಹಾಗಾದ್ರೆ ನಮ್ಮ ಶರೀರವನ್ನು ನಾವು ಕ್ಷಮಿಸ್ಬೇಕು. ನಮ್ಗೇನಾಗೋದಿಲ್ಲ, ನಮ್ಮ ಕಿರೀಟ ಬಿದ್ದೋಗೋದಿಲ್ಲ. ಅವ್ರು ತಪ್ಪೇ ಮಾಡಿರ್ಲಿ, ನಾವು ತಪ್ಪು ಮಾಡ್ದೇನೆ ಇರ್ಲಿ, ಯಾರು ಮುಂದೆ ಬಂದು ಕ್ಷಮಿಸ್ತಾರೋ ಅವರ ಕುಟುಂಬವನ್ನ ದೇವರು ಕಾಪಾಡ್ತಾರೆ. ಅವರ ಕುಟುಂಬಕ್ಕೆ ಇದ್ದ ಮೇಲೆ ಒಂದು ದೊಡ್ಡ ಸುರಕ್ಷಿತತನ ಇರುತ್ತೆ. ಅವರ ಮಕ್ಕಳ ಮೇಲೆ ಒಂದು ದೊಡ್ಡ ಹೊದಿಕೆನೇ ಬೀಳುತ್ತೆ. ಹಾಗಾದ್ರೆ ದಯವಿಟ್ಟು ನನ್ನ ಆಲಿಸ್ತಿರುವಂತ ಪ್ರತಿಯೊಂದು ಸಹೋದರ ಸಹೋದರಿಗಳು ಆಗಿ ಹೋದಂತ ಎಲ್ಲ ಘಟನೆಗಳನ್ನ, ಮಾತನಾಡಿದ ಮಾತುಗಳನ್ನ, ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಒಬ್ಬರನ್ನೊಬ್ರು ಸಹಿಸಿಕೊಳ್ಳ್ರಿ, ಒಬ್ಬರನ್ನೊಬ್ರು ಕ್ಷಮಿಸ್ರಿ. ಆಗ ಮಾತ್ರ ನಿಮ್ಮ ಕುಟುಂಬ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಕ್ಷಮಿಸಲಿಕ್ಕಾಗದೆ ಇರೋದಕ್ಕಾಗಿ ಬಹಳಷ್ಟು ಘಟನೆಗಳು ನಡಿಬಹುದು. ನಾನು ಹೇಳ್ತಿದ್ದೇನೆ, ಸ್ತ್ರೀಯರಿಗೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ಒಂದು ಸ್ತ್ರೀ ಏನು ಬೇಕಾದ್ರೂ ಕೊಡ್ತಾಳೆ, ತನ್ನ ಗಂಡನನ್ನ ಹಂಚ್ಕೊಳ್ಳೋದಿಲ್ಲ. ಏನು ಬೇಕಾದ್ರೂ ಸಹಿಸ್ಕೋತಾಳೆ. ಕುಟುಂಬದಲ್ಲಿ ಬರುವಂತಹ ವ್ಯಭಿಚಾರವನ್ನ ಅವಳು ಸಹಿಸ್ಕೊಳ್ಳೋದಿಲ್ಲ. ತನ್ನ ಗಂಡ ಇನ್ನೊಬ್ಬರೊಂದಿಗೆ ಇರೋದನ್ನ ಸಹಿಸೋದಿಲ್ಲ. ಹಾಗಾದ್ರೆ ಇದು ದೊಡ್ಡದಾದಂತ ಒಂದು ಮಟ್ಟದಲ್ಲಿರುವಂತ ಅಪರಾಧ. ಯಾವುದೇ ಹೆಣ್ಣು ಕ್ಷಮಿಸೋದಿಲ್ಲ. ಹಾಗಾಗಿ ನಾನು ಬ್ರದರ್ಸ್ ಹತ್ರ ಕೇಳ್ಕೊಳ್ತಿದ್ದೀನಿ, ಯಾರಾದ್ರೂ ಈ ರೀತಿಯಾಗಿ ಬೇರೆ ಒಂದು ಆಕರ್ಷಣೆಯಲ್ಲಿ ನೀವು ಇರೋದಾದ್ರೆ ದಯವಿಟ್ಟು ತಿರುಗಿ ಬನ್ರಿ. ಇದು ದೇವರು ಕೂಡ ಸಹಿಸದೇ ಇರುವಂತ ಕಾರ್ಯ. ಇವತ್ತು ಕ್ರಿಸ್ಟಿಯಾನಿಟಿನಲ್ಲಿ ಒಂದೇ ಒಂದು ವಿಷಯಕ್ಕೆ ಪರ್ಮಿಷನ್ ಇದೆ, ಡೈವರ್ಸ್ಗೆ. ಯಾವುದು ಗೊತ್ತಾ? ಈ ಒಂದು ಕಾರಣ ಮಾತ್ರ ಇರೋದು. ದೇವರೇ ಹೇಳಿದ್ರು, ವ್ಯಭಿಚಾರದಿಂದ ಮಾತ್ರ ನೀವು ದೂರ ಇರ್ರಿ. ಸೊ ಹಾಗಾದ್ರೆ ಇವತ್ತು ಕೇಳ್ತಾ ಇದ್ದೀನಿ, ಅದನ್ನು ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಇದೊಂದು ಸ್ಪಿರಿಟ್ ಆಗಿದೆ, ವ್ಯಭಿಚಾರ ಅನ್ನೋದು ಸ್ಪಿರಿಟ್ ಆಗಿದೆ. ಸೊ ಹಾಗಾಗಿ ಈ ಸ್ಪಿರಿಟ್ ಅನ್ನ ನಮ್ಮ ಕುಟುಂಬದಿಂದ ಆಚೆ ಹಾಕ್ಬೇಕು. ಒಂದು ವೇಳೆ ಗಂಡ ಅನ್ಫೇತ್ಫುಲ್ ಆಗಿದ್ರೆ, ಗಂಡನಲ್ಲಿ ಈ ರೀತಿಯಾದ ಕಾರ್ಯಗಳಿದ್ರೆ, ಹೆಂಡತಿ ಆದವರು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಯೇಸುವಿನ ನಾಮದಲ್ಲಿ ಆ ವ್ಯಭಿಚಾರದ ಆತ್ಮವನ್ನ ಅವ್ರ ಎದುರುಗಡೆ ಹೇಳೋದಲ್ಲ, ನೀವು ಕೂತು ಪ್ರಾರ್ಥಿಸ್ಬೇಕು, ಹೋರಾಡಿ ಪ್ರಾರ್ಥಿಸ್ಬೇಕು. ಅದು ಸ್ಪಿರಿಟ್ ಆಗಿದೆ, ಒಂದು ಯುದ್ಧ. ಅದು ನಮ್ಮ ಕಾಣದೇ ಇರುವ ರೆಲಮ್ಮಲ್ಲಿ ನಡೆಯುವಂತ ಯುದ್ಧವಾಗಿದೆ. ಯೇಸುವಿನ ನಾಮದಲ್ಲಿ ಅದನ್ನ ಗದರಿಸಿ ನೀವು ಪ್ರಾರ್ಥಿಸ್ಬೇಕಾಗಿದೆ. ಅದೇ ರೀತಿ ಒಂದು ವೇಳೆ ಹೆಂಡತಿಯಲ್ಲಿ ಸ್ವಭಾವ ಇದ್ರೆ, ಗಂಡನಾದವರು ನೀವು ದೇವರ ಬಳಿಯಲ್ಲಿ ಹೋರಾಡಿ ನೀವು ಪ್ರಾರ್ಥಿಸೋದಾದ್ರೆ ಈ ಸ್ಪಿರಿಟ್ ಬಿಟ್ಟು ಹೋಗುವಂಥದ್ದಾಗಿದೆ. ಆ ನಮ್ಮ ವಂಶದಲ್ಲೇ ಮುಗಿದೋಗ್ಬೇಕು. ಅದು ಕ್ಯಾರಿ ಆಗಿ ನೆಕ್ಸ್ಟ್ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಆ ರೀತಿ ಮಾಡಬಾರ್ದು. ಸೊ ಹಾಗಾಗಿ ಈ ವಿಷಯಕ್ಕಾಗಿ ನೀವು ಪ್ರಾರ್ಥಿಸ್ರಿ. ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ಕೆಲವೊಂದು ಘಟನೆಗಳನ್ನ, ಕೆಲವೊಂದು ಕಾರ್ಯಗಳನ್ನ ನಿಮ್ಮ ಕೈಲಿ ಆದಷ್ಟು ನೀವು ಕ್ಷಮಿಸ್ರಿ. ನಿಮ್ಮ ಕುಟುಂಬವನ್ನ ನೀವು ಕಾಪಾಡ್ಕೊಳ್ರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ಒಂದು ವಾಕ್ಯವನ್ನ ಓದ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ಗಿವಿ ಮೋರ್ ಗ್ರೇಸ್. ಅತಿಶಯವಾದ ಕೃಪೆಯನ್ನ ದಯಪಾಲಿಸುವಂತ ದೇವರು. ನಾವು ಹೇಳ್ತಾ ಇದ್ದೀವಿ, ನಮ್ಗೆ ಮೋರ್ ಗ್ರೇಸ್ ಬೇಕು. ಸೊ ನಾವು ಏನಕ್ಕೆ ಗ್ರೇಸ್ ಬೇಕಂತ ಹೇಳಿದ್ರೆ, ನೋಡ್ರಿ, ನಮ್ಮ ಜೀವಿತದಲ್ಲಿ ತಾಳ್ಮೆ ಬೇಕು. ಇವು ಹೆಚ್ಚಾಗಿ ತುಂಬಾ ಇನ್ನೊಂದು ವಿಚಾರ ಏನಂದ್ರೆ, ಹರ್ಟ್ ಆಗುವಂತ ಇನ್ನೊಂದು ವಿಚಾರ ಹೀಯಾಳಿಸೋದು, ಚುಚ್ಚಿ ಮಾತನಾಡೋದು, ಮನೆಯವರನ್ನ ಹೀಯಾಳಿಸೋದು, ಇನ್ನೊಬ್ರ ಮುಂದೆ ಹೀಯಾಳಿಸೋದು, ಕೇವಲವಾಗಿ ಮಾತನಾಡೋದು, ಅಸಹ್ಯವಾಗಿ ಮಾತನಾಡೋದು, ಇನ್ನೊಬ್ರ ಮುಂದೆ ಒಂದು ರೀತಿ ಕೆಳಗಡೆ ಹಾಕಿ ಮಾತನಾಡೋದು. ಇವೆಲ್ಲವೂ ಕೂಡ ನಿಜವ ಅಹಂಕಾರಿಯನ್ನ ದೇವರು ಎದುರಿಸ್ತಾರೆ. ಅಹಂಕಾರಿಗೆ ಫ್ಯೂಚರ್ ಇಲ್ಲ, ಅಹಂಕಾರಿಗೆ ಲೈಫ್ ಇಲ್ಲ. ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ, ಯಾರಾದ್ರೂ ನಿಮ್ಮ ಪಾರ್ಟ್ನರ್ ಅಲ್ಲಿ, ಸಂಗಾತಿಯಲ್ಲಿ ಯಾರಿಗಾದ್ರೂ ಈ ಒಂದು ಸ್ವಭಾವ ಇದ್ರೆ ಅದನ್ನು ಕೂಡ ನೀವು ಪ್ರಾರ್ಥನೆಯಲ್ಲಿ ಗೆಲ್ಲಿಕ್ ಸಾಧ್ಯ. ನೀವು ಕೇಳ್ರಿ, ದೇವ್ರೆ ನಿನ್ನ ಸ್ವಭಾವದಿಂದ ನನ್ನ ಗಂಡ ಅಥವಾ ಹೆಂಡತಿಯನ್ನ ತುಂಬಿಸು. ಅವರೊಳಗಡೆ ಇರುವಂತ ಈ ಪ್ರೈಡ್, ಅಹಂಕಾರಗಳು ಬಿಟ್ಟು ಹೋಗ್ಲಿ. ತಾಳ್ಮೆಯನ್ನ ಕೊಡು. ಅದಕ್ಕಾಗಿ ಬೇಕಾಗಿರೋದೇನು? ಗ್ರೇಸ್, ಕೃಪೆ ಹೆಚ್ಚಾಗಿ ನನ್ನ ಕುಟುಂಬದಲ್ಲಿ ಸುರಿಯಪಡಲಿ. ಈ ರೀತಿ ಪ್ರಾರ್ಥನೆ ಮಾಡ್ರಿ. ವಿಶೇಷವಾಗಿ ನಿಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ರಿ. ಅದು ನಿಮ್ಮಿಂದ ಸಾಧ್ಯ. ಸವಾಲಾಗಿ ತಗೊಳ್ರಿ. ಯಾಕೆ ಆಗೋದಿಲ್ಲ? ನೀವು ನಿಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಬೋದು. ನಿಮ್ಮ ಒಳಗಡೆ ಆದಂತ ಆಂತರಿಕ ಗಾಯವನ್ನ ವಾಸ್ಯ ಮಾಡ್ಬೋದು. ನಿಮ್ಮ ಜೊತೆಗಿರುವ ದೇವರನ್ನ ಕರೀರಿ. ನಿಮ್ಮೊಂದಿಗಿರುವ ದೇವರನ್ನ ಕರೆದೇಳ್ರಿ. ನನ್ನ ಕುಟುಂಬವನ್ನ, ನನ್ನ ಸಂಬಂಧಗಳನ್ನ ಕಟ್ಟು. ಸಂಬಂಧಗಳನ್ನ ಕಟ್ಟು. ಅಷ್ಟು ಮಾತ್ರ ಅಲ್ಲ, ನಾವು ಮಾತನಾಡೋದು ಕಮ್ಮಿ ಮಾಡಿ ಪ್ರಾರ್ಥನೆ ಮಾಡೋದು ಜಾಸ್ತಿ ಮಾಡಿದ್ರೆ, ದೇವ್ರೆ ನನಗೆ ಕೃಪೆ ಕೊಡು, ನಾನು ಏನ್ ಮಾತಾಡ್ಲಿ, ಈ ರೀತಿಯಾಗಿ ಕೇಳಿ ದೇವ್ರನ್ನ ಈಚ್ ಅಂಡ್ ಎವ್ರಿ ಟೈಮ್. ನೀವು ದೇವ್ರನ್ನ ಕೇಳೋದಾದ್ರೆ, ನಾವು ಬೇರೆಯವ್ರನ್ನ ಕೇಳ್ತೀವಿ, ನಮ್ಮ ಫ್ರೆಂಡ್ಸ್ ಅನ್ನ ಕೇಳ್ತೀವಿ, ಅಥವಾ ನಮ್ಮ ಜೊತೆ ಕೆಲಸ ಮಾಡೋರ್ನ ಕೇಳ್ತೀವಿ. ಅವ್ರು ಅನೇಕವಾಗಿ ಹೇಳ್ಕೊಡ್ತಾರೆ. ಏನಂತ ಹೇಳ್ಕೊಡ್ತಾರೆ? ನೀನ್ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಡ, ಬಿಟ್ಟು ಹೋಗು, ಬೇಡ, ಬಂದ್ಬಿಡು, ಯಾಕ ಫ್ಯಾಮಿಲಿಲಿ ಇದೆಯಾ, ಯಾಕ ಗಂಡನ ಜೊತೆ ಇದೆಯಾ, ಯಾಕ ಹೆಂಡತಿ ಜೊತೆ ಇದೆಯಾ.
ಅನೇಕರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಇವತ್ತು ಎಷ್ಟೊಂದು ಕಮಿಟಿಗಳು ಎದ್ದೇಳಿದೆ ನಿಮ್ಗೋಸ್ಕರ, ಸ್ತ್ರೀಯರಿಗೋಸ್ಕರ ಎದ್ದೇಳಿದೆ, ಪುರುಷನ್ಗೋಸ್ಕರ ಇದೆ, ಎಲ್ಲ ಕಾಪಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಯಾರು ನಿಮ್ಮ ಕುಟುಂಬವನ್ನ ಕಟ್ಲಿಕ್ಕೆ ಬರೋದಿಲ್ಲ, ನಿಮ್ಮ ಕುಟುಂಬನ ಒಡೆದಾಕ್ಲಿಕ್ಕೆ ಇರೋದು. ನಿಜವಾಗ್ಲೂ ನಾನು ಹೇಳ್ತೀನಿ, ಅಡ್ವೈಸ್ಗಳನ್ನ ನೀವು ಚೆಕ್ ಮಾಡಿ ತಗೊಳ್ರಿ. ಕುಟುಂಬವನ್ನ ಬೇರ್ಪಡಿಸುವುದು ದೇವರ ಚಿತ್ತ ಅಲ್ಲ. ಹಾಗಂತ ಒಡೆದು ಹೋದ ಮನಸ್ಸಲ್ಲಿ ಕುಟುಂಬವನ್ನ ನಡೆಸೋದು ದೇವರ ಚಿತ್ತ ಅಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಸೇವ್ ಯುವರ್ ಮ್ಯಾರೇಜ್ ಅಂಡ್ ಹೀಲ್ ಯುವರ್ ಮ್ಯಾರೇಜ್. ಹೇಗೆ? ನಾನು ಹೇಳಲಿಕ್ಕೆ ಸಾಧ್ಯ, 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ. ನಿಮ್ಮಲ್ಲಿ 3ನೇ ವ್ಯಕ್ತಿಯಾದ ಯೇಸು ನಿಮ್ಮ ಮಧ್ಯದಲ್ಲಿ ಇರೋದಾದ್ರೆ, ವಾಕ್ಯ ನಿಮ್ ಜೊತೆ ಇರೋದಾದ್ರೆ, ಖಂಡಿತವಾಗ್ಲೂ ಅಸಾಧ್ಯಗಳು ಸಾಧ್ಯವಾಗುತ್ತೆ. ಮರುಭೂಮಿಯಲ್ಲೂ ದೇವರು ಹೊರತೆಯನ್ನ ತೆರೀತಾರೆ. ಆಗೋದಿಲ್ಲ, ಕಲ್ಲಾದ ಹೃದಯಗಳನ್ನು ಕೂಡ ದೇವರು ಕರಗಿಸ್ತಾರೆ. ನಿಮ್ಮ ಕುಟುಂಬವನ್ನ 2024 ಅಲ್ಲಿ ಅದ್ಭುತವಾಗಿ ಕಟ್ತಾರೆ. ಇಟ್ಸ್ ಮೈ ಪ್ರಾಮಿಸ್. ಹಾಗಾದ್ರೆ ಪ್ರಿಯರೇ, ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ನಾವು ಭೇಟಿಯಾಗೋಣ. ನಿಮ್ಗೇನಾದ್ರೂ ಕೇಳಲಿಕ್ಕಿದ್ರೆ ಅಥವಾ ನಿಮ್ಗೇನಾದ್ರೂ ಡೌಟ್ಗಳಿದ್ರೆ ದಯವಿಟ್ಟು ಕೆಳಗೆ ಕಾಣುವಂತ ನಂಬರ್ಗಳಿಗೆ ನೀವು ಫೋನ್ ಮಾಡ್ಬೋದು. ಹಾಗೆ ನಮ್ಮ ಪ್ರೇಯರ್ ಟೀಮ್ ನಿಮ್ಗೋಸ್ಕರ ಇದೆ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಏನಾದ್ರೂ ಇದ್ರೆ ಕೆಳಗಡೆ ಇರುವಂತ ಪ್ರೇಯರ್ ಟೀಮ್ಗೆ ನೀವು ಕಾಲ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಿದ್ರೂ ಕೂಡ ನಮ್ಮೊಂದಿಗೆ ಹಂಚ್ಕೊಳ್ರಿ. ಹಾಗಾದ್ರೆ ಬರುವ ಸಂಚಿಕೆಯಲ್ಲಿ ಅದ್ಭುತವಾದ ಸಂಚಿಕೆಯನ್ನ ನೋಡೋಣ. 2024 ಅಲ್ಲಿ ಟಾರ್ಗೆಟ್ ಸೆಟ್ಟಿಂಗ್ ಫಾರ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದಲ್ಲಿ ಒಂದು ಟಾರ್ಗೆಟ್ ಸೆಟ್ಟಿಂಗ್ ಅನ್ನ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನನ್ನೊಂದಿಗೆ ಬರುವ ಎಪಿಸೋಡ್ ಅನ್ನು ನೋಡೋಣ. ಸೊ ಒಂದು ಬಹಳ ಸಂತೋಷದೊಂದಿಗೆ, ಒಂದು ದೊಡ್ಡದಾದ ನಿರೀಕ್ಷೆಯೊಂದಿಗೆ 2024ಗೆ ನಾವು ಕಾಲಿಡೋಣ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವದಿಸಲಿ.